ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋ ಕ್ಯಾನ್ ಯು ಗೆಟ್ ಪ್ರೆಗ್ನೆಂಟ್ ವೈಲ್ ಯು ಆರ್ ಪ್ರೆಗ್ನೆಂಟ್ ಆಲ್ರೆಡಿ. ಅಂದರೆ ಆಲ್ರೆಡಿ ಒಂದು 3-4 ಮಂತ್ಸ್ ಪ್ರೆಗ್ನೆಂಟ್ ಇರ್ತೀರಾ, ಮತ್ತು 4 ಮಂತ್ ಬೇಬಿ ಆಲ್ರೆಡಿ ನಿಮ್ಮ ಹೊಟ್ಟೆನಲ್ಲಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಸತಿ ಮತ್ತೆ ಕನ್ಸೀವ್ ಆಗಿ ಮತ್ತೆ ಒಂದು 3 ಮಂತ್ಸ್ ಬೇಬಿ ಇರೋಕ್ಕೆ ಸಾಧ್ಯನಾ ಅಂತಂತ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ. ಆಯಿತಾ? ಸೊ ಇದನ್ನು ಸೂಪರ್ಫಿಟೇಷನ್ ಅಂತ ಕರೀತಾರೆ. ಸೊ ಸೂಪರ್ಫಿಟೇಷನಲ್ಲಿ ಏನಾಗುತ್ತೆ ಅಂತಂದರೆ, ಅದಕ್ಕಿಂತ ಮುಂಚೆ ಇದನ್ನು ತಿಳ್ಕೊಳ್ಳಿ. ನಮ್ಮ ದೇಹದಲ್ಲಿ ನಾವು ಒಂದ್ಸತಿ ಕನ್ಸೀವ್ ಆಗಿದ್ದೀವಿ ಅಂತಂತಂದರೆ ನಮ್ಮ ದೇಹ ಇನ್ನೊಂದು ಸತಿ ಕನ್ಸೀವ್ ಆಗದೇ ಇರೋ ಹಾಗೆ, ಅಂದರೆ ಪ್ರೆಗ್ನೆಂಟ್ ಆಗದೇ ಇರೋ ಹಾಗೆ ನ್ಯಾಚುರಲ್ಲಾಗಿ ಬ್ಯಾರಿಯರ್ಸ್ನ ರೆಡಿ ಮಾಡ್ಕೊಳ್ಳುತ್ತೆ. ಅಂದರೆ ಅಡ್ಡಗೋಡೆಗಳನ್ನ ಹಾಕೊಂಡ್ಬಿಟ್ಟಿರುತ್ತೆ, ತಡೆಗೋಡೆಗಳನ್ನ ಹಾಕೊಂಡ್ಬಿಟ್ಟಿರುತ್ತೆ. ಆಯಿತಾ? ಇನ್ನೊಂದ್ಸತಿ ಮತ್ತೆ ಕನ್ಸೀವ್ ಆಗಿರಬಾರ್ದು ಇವಳು, ಈ ಮಗು ಡೆಲಿವರ್ ಆಗೋವರೆಗೂ ಮತ್ತೆ ಇವಳು ಕನ್ಸೀವ್ ಆಗಬಾರ್ದು ಅನ್ನೋ ಥರ. ಲೈಕ್ ಹೈ ಪ್ರೊಲ್ಯಾಕ್ಟಿನ್, ಅಂದರೆ ಈಗ ಪ್ರೊಲ್ಯಾಕ್ಟಿನ್ ಹೈ ಇತ್ತು ಅಂತಂತಂದರೆ ಓವಲೇಷನ್ ಆಗಲ್ಲ ಅಂತಂದರೆ ಕನ್ಸೀವ್ ಆಗೋದಿಲ್ಲ. ಆಯಿತಾ? ಸೊ ಈ ಥರ ನ್ಯಾಚುರಲ್ಲಾಗಿ ಬ್ಯಾರಿಯರ್ಸ್ನ ರೆಡಿ ಮಾಡ್ಕೊಂಡ್ಬಿಟ್ಟಿರುತ್ತೆ ನಮ್ಮ ದೇಹ, ಯಾವಾಗ ನಾವು ಒಂದ್ಸತಿ ಆಲ್ರೆಡಿ ಕನ್ಸೀವ್ ಆಗಿರ್ತೀವಿ. ಸೊ ಸೂಪರ್ಫಿಟೇಷನಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ಬ್ಯಾರಿಯರ್ಸ್ನೆಲ್ಲ ಓವರ್ಟೇಕ್ ಮಾಡಿ ಮೇಲ್ ಹತ್ತಿ ಕೆಳಗೆ ಹತ್ತಿ ಹೆಂಗೆಂಗೋ ಮಾಡಿ ಸ್ಪರ್ಮ್ ಬಂದು ಎಗ್ನ ರೀಚ್ ಆಗಿ ಎಲ್ಲಿರುತ್ತೆ ಓವಲೇಷನ್ ಕೂಡ ಆಗಿ ಸ್ಪರ್ಮ್ ಬಂದು ಎಗ್ನ ರೀಚ್ ಆಗಿ ಮತ್ತೆ ತಿರ್ಗಾ ಕನ್ಸೀವ್ ಆಗಿರ್ತೀವಿ. ಸೊ ಈ ಥರ ಸಿಚುವೇಶನ್ ಎಷ್ಟು ಅಮೇಝಿಂಗ್ ಅಲ್ವಾ? ಥ್ರಿಲ್ ಅನ್ಸುತ್ತೆ ನನಗಂದ್ರೂ, ಸಖತ್ತು ಇದು ಅಂದ್ರೂ. ಆಯ್ತಾ? ಈ ಥರ ಸಿಚುವೇಶನ್ ಕೂಡ ಆಗುತ್ತೆ. ಆಯಿತಾ? ಸೊ ವೆನ್ ಯು ಆರ್ ಪ್ರೆಗ್ನೆಂಟ್ ಆಲ್ರೆಡಿ ಅಗೇನ್ ದೇರ್ ವಿಲ್ ಬಿ ಅ ಚಾನ್ಸ್ ಆಫ್ ಗೆಟಿಂಗ್ ಪ್ರೆಗ್ನೆಂಟ್ ಅಗೇನ್. ಓಕೆ? ಸೊ ಹಾಗಾದರೆ ದೇಹ ಏನೆಲ್ಲ ನ್ಯಾಚುರಲ್ಲಾಗಿ ಬ್ಯಾರಿಯರ್ಸ್ನ ಮಾಡ್ಕೊಂಡಿರುತ್ತೆ, ಇದನ್ನು ಹೇಗೆ ಓವರ್ಟೇಕ್ ಮಾಡುತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ? ಸೊ ಏನೆಲ್ಲ ನ್ಯಾಚುರಲ್ಲಾಗಿ ಬ್ಯಾರಿಯರ್ಸ್ ಮಾಡ್ಕೊಂಡಿರುತ್ತೆ? ಸೊ ಫಸ್ಟ್ ಥಿಂಗ್, ಹಾರ್ಮೋನ್ಸ್ ಲೈಕ್ ಪ್ರೊಲ್ಯಾಕ್ಟಿನ್, ಈ ಥರ ಕೆಲವೊಂದಿಷ್ಟು ಹಾರ್ಮೋನ್ಸ್ ಲೆವೆಲ್ಸ್ನ ನಮ್ಮ ಬಾಡಿ ರಿಲೀಸ್ ಮಾಡುತ್ತೆ. ಯಾವುದರಿಂದ ನಮಗೆ ಓವುಲೇಷನ್ ಆಗೋದಿಲ್ಲ. ಒನ್ಸ್ ಓವುಲೇಷನ್ ಆಗೋದಿಲ್ಲ ಅಂತಂದವಾಗ ನಮಗೆ ಸ್ಪರ್ಮ್ ಬಂದ್ರೂ ಕೂಡ ಎಗ್ ಆಚೆ ಇರೋದಿಲ್ಲ, ಸೊ ಮೀಟ್ ಆಗೋದಿಲ್ಲ, ಸೊ ಕನ್ಸೀವ್ ಆಗೋದಿಲ್ಲ. ಇದು ಒಂದು ನ್ಯಾಚುರಲ್ ಬ್ಯಾರಿಯರ್. ಥಿಕ್ ಸರ್ವೈಕಲ್ ಮ್ಯೂಕಸ್. ನೆಕ್ಸ್ಟು ಥಿಕ್ ಸರ್ವೈಕಲ್ ಮ್ಯೂಕಸ್ ಅಂತಂತಂದರೆ ದೇಹ ಏನು ಮಾಡಿಬಿಡುತ್ತೆ ಅಂತಂದರೆ, ಕನ್ಸೀವ್ ಆಗಿದ ತಕ್ಷಣವೇ ತುಂಬ ಥಿಕ್ಕಾಗಿರೋ ಸರ್ವೈಕಲ್ ಮ್ಯೂಕಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಥಿಕ್ಕಾಗಿರೋ ಸರ್ವೈಕಲ್ ಮ್ಯೂಕಸಲ್ಲಿ ಸ್ಪರ್ಮು ಸ್ವಿಮ್ ಮಾಡಿಕೊಂಡು ಪಾರಾಗಿ ಯೂಟ್ರಸ್ವರೆಗೂ ರೀಚ್ ಆಗಿ ಒಳಗಡೆಗೆ ಫ್ಯಾಲೋಪಿಯನ್ ಟ್ಯೂಬ್ವರೆಗೂ ಹೋಗಿ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಮ್ಯೂಕಸ್ ಅಷ್ಟು ಗಟ್ಟಿಯಾಗಿರುತ್ತೆ ಅಂತಂದರೆ ಅದರ ಒಳಗಡೆಗೆ ಸ್ಪರ್ಮು ಈಜಾಡ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ. ಆಯಿತಾ? ಸೊ ಹಾಗಾಗಿ ಎಷ್ಟು ದಪ್ಪನಾಗಿರುವಂತಹ ಸರ್ವೈಕಲ್ ಮ್ಯೂಕಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸರ್ವೈಕ್ಸ್ ಅಂದರೆ ಗೊತ್ತಲ್ವಾ? ಸರ್ವಿಕ್ಸ್ ಅಂತಂದರೆ ಯೂಟ್ರಸ್ನ ಬಾಗಿಲು. ಆಯಿತಾ? ಸೊ ಯಾವಾಗ ಈ ಬಾಗಿಲು ಗಟ್ಟಿಯಾಗಿರುವಂತಹ ಗಮ್ಮಿಂದ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ, ಆ ಗಮ್ ಒಳಗಡೆಗೆ ಕಷ್ಟಪಟ್ಕೊಂಡು ಸ್ಪರ್ಮು ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಗ್ ಸ್ಪರ್ಮು ರೀಚ್ ಆಗಲ್ಲ, ಸೊ ಕನ್ಸೀವ್ ಆಗೋದಿಲ್ಲ. ನೆಕ್ಸ್ಟು ಹಾರ್ಮೋನ್ಸ್ ಟು ಸ್ಟಾಪ್ ಇಂಪ್ಲಾಂಟೇಷನ್. ಆಲ್ರೆಡಿ ಒಳಗಡೆಗೆ ಒಂದು ಮಗು ಇಂಪ್ಲಾಂಟ್ ಆಗಿದೆ ಅಲ್ವಾ? ಸೊ ಇನ್ನೂ ಒಂದು ಮಗು ಬಂದು ಅದೇ ಎಂಡೋಮೆಟ್ರಿಯಮ್ಗೆ ಇಂಪ್ಲಾಂಟ್ ಆಗದೇ ಇರೋ ಹಾಗೆ ಟ್ರೈ ಮಾಡುತ್ತವೆ ಹಾರ್ಮೋನ್ಸ್. ಅಂದರೆ ಈಗ ಒಂದು ರೂಮ್, ನಿಮ್ಮ ಮನೆಯಲ್ಲಿ ಒಂದು ರೂಮ್ ಇದೆಪ್ಪ, ಆ ರೂಮಲ್ಲಿ ಒಬ್ಬ ಗೆಸ್ಟ್ನ ಆ ರೂಮಲ್ಲಿ ಆಲ್ರೆಡಿ ಉಳಿಸ್ಬಿಟ್ಟಿದ್ದೀರಾ. ಸೊ ಉಳಿಸಾದ್ಮೇಲೆ ನಿಮ್ಮ ಮಗುಗೆ ಹೇಳ್ತೀರಾ ಆ ರೂಮಿಗೆ ಯಾರು ಹೋಗದೆ ಇರೋ ಹಾಗೆ ನೋಡ್ಕೋ, ಯಾಕೆ ಅಂತಂದರೆ ಆ ರೂಮಲ್ಲಿ ಆಲ್ರೆಡಿ ಒಬ್ಬರಿದ್ದಾರೆ ಅಂತ ಹೇಳಿ. ಆಯಿತಾ? ಸೊ ಆ ಥರನೇ ಇಲ್ಲಿ ಹಾರ್ಮೋನ್ಸ್ ಏನು ಕೆಲಸ ಮಾಡುತ್ತೆ ಅಂತಂದರೆ, ಆಲ್ರೆಡಿ ಇಂಪ್ಲಾಂಟ್ ಆಗಿಬಿಟ್ಟಿದ್ದಾರೆ ಒಬ್ಬರು, ನೀವು ಹೋಗೋ ಹಾಗಿಲ್ಲ ಅಂತಂಥೇಳಿ ಇಂಪ್ಲಾಂಟೇಷನ್ ಫೇಲ್ ಮಾಡೋದಕ್ಕೂ ಕೂಡ ಒಂದು ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ದೇಹ. ಸೊ ಇದಿಷ್ಟು ನ್ಯಾಚುರಲ್ ಬ್ಯಾರಿಯರ್ಸ್ ಬಗ್ಗೆ. ಸೊ ಸೂಪರ್ಫಿಟೇಷನ್ ಅಂದರೆ ಆಲ್ರೆಡಿ ನಾವು ಕನ್ಸೀವ್ ಆಗಿದ್ದೀವಿ, ಇನ್ನೊಂದು ಮಗು ಮತ್ತೆ ಕನ್ಸೀವ್ ಆಗಿದ್ದೀವಿ ಅಂತಂದಾಗ ಕ್ಯಾನ್ ವಿ ಕಾಲ್ ದಮ್ ಆ್ಯಸ್ ಅ ಟ್ವಿನ್ಸ್ ಅಂತ ಕೇಳಿದ್ರೆ, ಟೆಕ್ನಿಕಲಿ ನೋ, ಬಟ್ ಪ್ರಾಕ್ಟಿಕಲಿ ಎಸ್. ಪ್ರಾಕ್ಟಿಕಲಿ ಎಸ್ ಯಾಕೆ ಅಂತಂತಂದರೆ ಅವ್ರನ್ನ ಟ್ವಿನ್ಸ್ ಅಂತ ಕರಿಬಹುದು. ಯಾಕೆ ಅಂತಂದರೆ ಒಂದೇ ಹೊಟ್ಟೆನಲ್ಲಿ ಇರ್ತಾರೆ, ಪಕ್ಕ ಇರ್ತಾರೆ, ಡೆಲಿವರಿ ಕೂಡ ಒಂದೇ ಸತಿ ಮಾಡ್ತಾರೆ. ಆಯಿತಾ? ಸೊ ಹಾಗಾಗಿ ಅವುಗಳನ್ನ ಟ್ವಿನ್ಸ್ ಅಂತ ಕರಿಬಹುದು. ನಮ್ಮ ಕಡೆಗೆ ಏನು ಟ್ವಿನ್ಸ್ ಅಂತಂದರೆ ಏನು ಹೇಳಿ, ಒಂದೇ ಸತಿ ಹುಟ್ಟಿದ್ರೆ ಒಂದೇ ಹೊಟ್ಟೆನಲ್ಲಿ ಇದ್ರು ಅಂತಂದರೆ ಎಟ್ ಎ ಟೈಮ್ ಟ್ವಿನ್ಸ್ ಅಲ್ವಾ? ಬಟ್ ಟೆಕ್ನಿಕಲಿ ನೋ. ಯಾಕೆ ಅಂತಂತಂದರೆ ಈ ಮಂತು ಓವುಲೇಷನ್ ಆಗಿದೆ, ಸ್ಪರ್ಮ್ ಬಂದು ಎಗ್ನ ಮೀಟ್ ಮಾಡ್ತು, ಸೊ ಕನ್ಸೀವ್ ಆದ್ರಿ ಈ ಮಂತಲ್ಲಿ. ನೆಕ್ಸ್ಟ್ ಬೇಬಿ
ನೆಕ್ಸ್ಟ್ ಓವ್ಯುಲೇಷನ್ನಲ್ಲಿ ಕನ್ಸೀವ್ ಆಗಿರುತ್ತೆ. ಸೊ ಸ್ಟ್ರೈಟ್ ಅವೇ ಈ ಮಗುಗೂ 4 ವೀಕ್ಸ್ ಡಿಫ್ರೆನ್ಸ್ ಆಯಿತು ಆಯಿತಾ. ಸೊ 4 ವೀಕ್ಸ್ ಡಿಫ್ರೆನ್ಸ್ ಆಯಿತು ಅಂತಂತಂದರೆ ಗೆಸ್ಟೇಷನಲ್ ಏಜ್ 4 ವೀಕ್ಸ್ ಡಿಫ್ರೆನ್ಸ್ ಇದೆ ಅಂದಮೇಲೆ ಬೋತ್ ಆರ್ ನಾಟ್ ಟ್ವಿನ್ಸ್. ಟ್ವಿನ್ಸ್ ಅಂದರೆ ಏನು ಹೇಳಿ, ಎಟ್ ದ ಸೇಮ್ ಟೈಮ್ ಕನ್ಸೀವ್ ಆಗಿರಬೇಕು, ಬಟ್ ಆಗಿಲ್ಲ ಅಂತಂದವಾಗ ಇಟ್ಸ್ ಆಬ್ವಿಯಸ್ಲಿ ದೇ ಆರ್ ಡಿಫ್ರೆಂಟ್ ಅಂತ. ಸೊ ಟೆಕ್ನಿಕಲಿ ಇದನ್ನ ಟ್ವಿನ್ಸ್ ಅಂತ ಕರೆಯೋದಕ್ಕಾಗಲ್ಲ, ಬಟ್ ಪ್ರಾಕ್ಟಿಕಲಿ ಟ್ವಿನ್ಸ್ ಅಂತ ಕರಿಬಹುದು. ಸಪೋಸ್ ಏನಾದರೂ ಈ ಗೆಸ್ಟೇಷನ್ ಏಜ್ ತುಂಬ ಜಾಸ್ತಿ ಇತ್ತು ಅಂತಂತಂದರೆ, ಅಂದರೆ 4 ವೀಕ್ಸ್ಗಿಂತ ಜಾಸ್ತಿ ಇತ್ತು ಅಂತಂದರೆ ಒಂದು ಮಗು ಪ್ರೀಮೇಚರ್ ಇರುತ್ತೆ. ಡೆಲಿವರಿ ಟೈಮಲ್ಲಿ ಒಂದು ಮಗು ಬೆಳ್ಕೊಂಬಿಟ್ಟಿರುತ್ತೆ. ಯು ಜಸ್ಟ್ ಇಮ್ಯಾಜಿನ್ ಆಯಿತಾ, ಒಂದು ಮಗು ಈ ಮಂತ್ ಕನ್ಸೀವ್ ಆಗಿದ್ದೀರಿ ಅಂತಂತಂದರೆ 9 ಮಂತ್ಸ್ ಅನ್ನೋ ಅಷ್ಟೊತ್ತಿಗೆ ಅದು ಕಂಪ್ಲೀಟ್ 9 ಮಂತ್ಗೆ ಗ್ರೋತ್ ಆಗಿರುತ್ತೆ. ಇನ್ನೊಂದು ಮಗು ಒಂದು ಮಗುವಿನ ಆದಮೇಲೆ ಅಂದರೆ 8 ವೀಕ್ಸ್ ಆದಮೇಲೆ ಕನ್ಸೀವ್ ಆಗಿದ್ದೀರಾ ಅಂತಂದರೆ 9 ಮಂತ್ಸ್ ಅನ್ನೋ ಅಷ್ಟೊತ್ತಿಗೆ ಈ ಸೆಕೆಂಡ್ ಬೇಬಿಗೆ 7 ಮಂತ್ಸ್ ಮಾತ್ರ ಆಗಿರುತ್ತೆ ಆಯಿತಾ. ಸೊ ಡೆಲಿವರಿ ಮಾತ್ರ ಸೇಮ್ ಟೈಮಲ್ಲಿ ಮಾಡಿಸ್ತಾರೆ ಆಯಿತಾ. ಸೊ ಆ ಥರ ಆದವಾಗ 1ನೇ ಮಗು ಫುಲ್ಲಿ ಗ್ರೋನ್, ಬಟ್ 2ನೇ ಮಗು ಪ್ರೀಮೇಚರ್ ಇರುತ್ತೆ ಆಯಿತಾ. ಸೊ ಪ್ರೀಮೇಚರ್ ಮಗು ಹುಟ್ಟಿದ್ರೂ ನೋ ನೀಡ್ ಟು ವರಿ, ಅಗೇನ್ NICUನಲ್ಲಿ ಇಟ್ಟು ಮಗುನ ಬೆಳೆಸ್ತಾರೆ. ಓಕೆ, ಸೊ ಪ್ರೆಗ್ನೆಂಟ್ ಇದ್ದು ಮತ್ತೆ ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯನಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಹೌದು. ಓಕೆ, ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.